ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಒಂದು ಸೂಪರ್ ಆಗಿರೋ ಕೊಬ್ಬರಿ ಮಿಠಾಯಿ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ. ತೆಂಗಿನಕಾಯಿನ ಸಣ್ಣಗೆ ಆದಷ್ಟು ಬಿಳಿ ತುರಿ ಮಾತ್ರ ತುರ್ಕೊಳ್ಳೋಣ. ನೋಡಿ, ಒಂದು ತೆಂಗಿನಕಾಯಿ ಒಂದು ದೊಡ್ಡ ಬಟ್ಲಾಗೋಷ್ಟು ಕಾಯಿ ತುರಿ ಆಗುತ್ತೆ. ತೆಂಗಿನ ತುರಿ ರೆಡಿಯಾಗಿದೆ ನೋಡಿ. ಸಣ್ಣಗೆ ತುರ್ಕೊಳ್ಳೋಣ. ಕಪ್ಪದೇನಾರು ಇದ್ದರೆ ತೆಗೆದು ಬಿಡಿ. ನೋಡಿ, ಹೀಗೆ ಸಣ್ಣಗೆ ತುರ್ಕೊಂಡು ಒಂದು ದಪ್ಪಗಿರೋ ಬಾಣಲೆ ತೊಗೊಳ್ಳೋಣ. ಒಂದು ಕಾಲು ಬಟ್ಲು ಇಲ್ಲ ಅರ್ಧ ಬಟ್ಲಷ್ಟು, ಸ್ವಲ್ಪ ಒಂದು 8-10 ಸ್ಪೂನಷ್ಟು ಹಾಲು ಹಾಕೋಣ. ಆಮೇಲೆ ಒಂದು ಬಟ್ಲಷ್ಟು ಅಂದರೆ ಒಂದು 100 ಗ್ರಾಮಷ್ಟು ಸಕ್ಕರೆ ಹಾಕೋಣ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಹಳೆ ಕಾಲದಿಂದಲೂ ಮಾಡ್ಕೊಂಬಂದಿರೋ ರೆಸಿಪಿ. ಕೊಬ್ಬರಿ ಮಿಠಾಯಿ ಅಂದರೆ ಎಲ್ಲರ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಹೀಗೆ ಒಲೆ ಮೇಲಿಟ್ಟು ಕೆದಕ್ತಾನೆ ಇರೋಣ. ಮಧ್ಯೆ ಒಂಚೂರು ಕೈ ಬಿಟ್ಟರು ಏನು ತೊಂದರೆ ಆಗಲ್ಲ. ನೋಡಿ, ಹೀಗೆ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಮಾಡೋಣ. ಹೈ ಬೇಡ, ಸಿಮ್ಮಲ್ಲೇ ಮಾಡೋಣ, ಇಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಆವಾಗವಾಗ ಮಧ್ಯ ಹೀಗೆ ಕೆದಕೋಣ. ತುಂಬ ಚೆನ್ನಾಗಾಗುತ್ತೆ ನೋಡಿ. ಮನೇಲಿ ಮಾಡಿದ್ರೆ ಯಾವುದೂ ರುಚಿನೇ. ಅದು ರೆಡಿ ಆಗ್ತಾ ಇರಲಿ. ಈಗ ಒಂದು ಸ್ಟೀಲ್ ತಟ್ಟೆ ತೊಗೊಂಬಿಟ್ಟು ಅದಕ್ಕೆ ಚೆನ್ನಾಗಿ ಒಂಚೂರು ತುಪ್ಪ ಹಾಕಿ ಜಿಡ್ಡು ಸವರಿ ಇಟ್ಕೊಳ್ಳೋಣ. ಇಲ್ಲ ಅಂತಂದರೆ ಬಟರ್ ಪೇಪರ್ ಮೇಲೂ ತಟ್ಕೋಬೋದು. ನಾನಿಲ್ಲಿ ಸ್ಟೀಲ್ ಪ್ಲೇಟ್ ಯೂಸ್ ಮಾಡಿದ್ದೀನಿ. ನೋಡಿ, ಎಷ್ಟು ಒಳ್ಳೆ ಘಮ ಘಮ ಅಂತ ಇದೆ ಅಂತಂದರೆ. ನೋಡಿ ಫ್ರೆಂಡ್ಸ್, ಹೀಗೆ ಕೆದಕ್ತಾನೆ ಇರೋಣ. ಇದೆಲ್ಲ ಬಾಣಲೆ ಬಿಟ್ಟು ಬರಬೇಕು, ಅಲ್ಲಿವರೆಗೂ ಮಾಡಬೇಕು. ನೀರಾಗಿದೆ ಸರಿಯಿಲ್ಲ. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋಣ. ಇಷ್ಟೇ, ಇದಕ್ಕೆ ಜಿಡ್ಡು ಏನೂ ಇಲ್ಲ, ಹಾಗೆ ಮಾಡಿಬಿಡ್ಬೋದು. ಒಂಚೂರು ತುಪ್ಪ ಆಗಲಿ ತಟ್ಟೆಗೆ ಸವರೋದು ಬಿಟ್ಟರೆ ಬೇರೆ ಏನು ಬೇಡ. ನೋಡಿ, ಈಗ ನೋಡೋಣ, ಕೈಗೆ ಅಂಟಬಾರ್ದು ಅಲ್ಲಿವರೆಗೂ ಇದು ಮಾಡ್ಕೊಳ್ಳೋಣ. ಕೆದಕ್ತಾನೆ ಇರೋಣ. ನೋಡಿ, ಈಗ ಕೈಗೆ ಅಂಟಲಿಲ್ಲ. ತುಪ್ಪ ಒಂಚೂರು ಕೈಗೆ ಸವರ್ಕೊಂಡು ಮುಟ್ಟಿದ್ರೆ ಗೊತ್ತಾಗುತ್ತೆ. ಕೈಗೆ ಅಂಟ್ಕೊಂಬಿಟ್ರೆ ಇನ್ನೂ ಆಗಿಲ್ಲ ಅಂತ. ನೋಡಿ, ಬಾಣಲೆನೂ ಬಿಟ್ಟು ಬಂದುಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಎಷ್ಟು ಒಳ್ಳೆ. ನೋಡಿ, ಈಗ ಇನ್ನೊಂದು ಸಲ ಚೆಕ್ ಮಾಡೋಣ. ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಮೆತ್ತಗಿದ್ರೆ ಅದು ಪೀಸ್ ಬರಲ್ಲ. ನೋಡಿ, ಈಗ ಪರ್ಫೆಕ್ಟಾಗಿ ಆಗಿದೆ. ತಟ್ಟೆಗೆ ಜಿಡ್ಡು ಸವರಿದ್ವಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸೌಟಿಗಿನ ಕೈಯಲ್ಲಿ ಸಮ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಬಿಸಿ ಇರುತ್ತೆ ಜೋಪಾನ. ನೋಡಿ, ಹೀಗೆ ಚೆನ್ನಾಗಿ ಊರ್ಕೊಂಬಿಟ್ರೆ ಎಲ್ಲ ಕಡೆ ಸರಿ ಮಾಡ್ಕೊಂಬಿಟ್ರೆ ಚೆನ್ನಾಗುತ್ತೆ. ಇವಾಗ ಒಂದು ಚಾಕುಗೆ ಒಂದು 5 ನಿಮಿಷ ಬಿಟ್ಟು, ಒಂದು ಸ್ವಲ್ಪ ತಣ್ಣಗಾಗಲಿ, 5 ನಿಮಿಷ ಚಾಕುಗೆ ಒಂಚೂರು ಜಿಡ್ಡು ಸವರ್ಕೊಂಡು ಕಟ್ ಮಾಡಿ ಇಟ್ಬಿಡೋಣ. ಚಾಕುಗೆ ಜಿಡ್ಡು ಸವರ್ಕೊಂಡ್ರೆ ಮೆತ್ತಲ್ಲ ಅಷ್ಟೇ. ನೋಡಿ, ಹೀಗೆ ಒಂಚೂರು ಗೆರೆ ಹಾಕ್ಕೊಂಬಿಡೋಣ. ತಣ್ಣಗಾದ್ಮೇಲೆ ಪೀಸಸ್ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿ, ತುಂಬ ರುಚಿಯಾಗಿರುತ್ತೆ. ನೋಡಿ, ಇದು ತುಂಬಾ ಹಳೆ ಕಾಲದಿಂದಲೂ ಮಾಡ್ತಾರೆ ಮನೆಯಲ್ಲಿ. ಮುಂಚೆ ಎಲ್ಲ ಸ್ವೀಟು ಅಂತಂದರೆ ಇದನ್ನೇ ಮಾಡ್ತಾಯಿದ್ದು. ಮಕ್ಕಳು ಪಾಸ್ ಆಯಿತು ಅಂದರೆ, ಇನ್ನೇನು ಮನೇಲಿ ಏನೋ ಒಂದು ಸಂತೋಷದ ಸಮಾರಂಭ ಇತ್ತು ಅಂತಂದರೆ ತಕ್ಷಣಕ್ಕೆ ಮಾಡೋ ಅಂಥದ್ದು. ಮತ್ತು ತೆಂಗಿನಕಾಯಿ ಜಿಡ್ಡು ಏನೂ ಖರ್ಚಿಲ್ಲ ಇದರಲ್ಲಿ. ಮುಂಚೆಯಿಂದನೂ ಮಾಡುತ್ತಿರೋಂಥ ರೆಸಿಪಿ ಇದು. ನೋಡಿ, ಎಷ್ಟು ಚೆನ್ನಾಗಿ ಹೀಗೆ ಗೆರೆ ಹಾಕಿಟ್ಕೊಂಬಿಟ್ರೆ ಆಮೇಲೆ ಪೀಸ್ ಚೆನ್ನಾಗಿ ಬರುತ್ತೆ. ನೋಡಿ, ಸೂಪರಾಗಿರೋ ಕೊಬ್ಬರಿ ಮಿಠಾಯಿ ರೆಡಿನೇ ಆಗೋಯ್ತು. ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೇಗನೂ ಆಗುತ್ತೆ, ತುಂಬ ಹೊತ್ತೇನು ತೊಗೊಳ್ಳಲ್ಲ, ಒಂದು 20 ನಿಮಿಷ ಅಷ್ಟರಲ್ಲಿ ಆಗುತ್ತೆ. ನೋಡಿ, ಸಖತ್ತಾಗಿರೋ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ. ಈ ರೆಸಿಪಿನ ಮಾಡಿರ್ತೀರ ಅನ್ಕೋತೀನಿ. ಬೇಕಾದರೆ ಒಂಚೂರು ಕೇಸರಿ ಬಣ್ಣನೂ ಹಾಕ್ಕೋಬೋದು, ಅವಾಗ ಒಂಚೂರು ಕಲರ್ ಬರುತ್ತೆ. ನಾನು ಬೆಳ್ಳಗೆ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಬಾಯಲ್ಲಿ ನೀರೂರೋ ಅಂಥ ಕೊಬ್ಬರಿ ಮಿಠಾಯಿ ರೆಡಿ ಮಾಡಿದ್ದೀನಿ. ರೆಡಿಯಾಗಿದೆ, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.